ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ. ಮತ್ತು ಪ್ರತಿದಿನ ವಾಗ್ದಾನ ಕೇಳ್ತಾ ಇದ್ರಿ, ತುಂಬಾ ಸಂತೋಷ. ಮತ್ತು ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ವಾಗ್ದಾನ ಮಾಡಿದ್ದಾರೆ. ವಾಗ್ದಾನ ನಮ್ಮ ಜೀವಿತದಲ್ಲಿ ದೇವರ ಆತ ನೆರವೇರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ನಾವು ನಂಬಿ ವಿಶ್ವಾಸ ಮಾಡಿ ನಾವು ಕೊನೆವರೆಗೂ ನಾವು ಪ್ರಾರ್ಥನೆ ಏಕೀಭವಿಸೋಣ ಪ್ರೇರೆ. ಮತ್ತು ದೇವ್ರು ಕೊಡುವಂತ ಆಶೀರ್ವಾದ ಅದ್ಭುತ ರೀತಿಯಾಗಿರುತ್ತೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರೇರೆ. ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರು ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಯೆಶಾಯ 45ನೇ ಅಧ್ಯಾಯ 17ನೇ ವಚನ 2ನೇ ಮಾತಾಗಿರುತ್ತೆ ಪ್ರೇರೆ. ಯುಗ ಯುಗಾಂತರಕ್ಕೂ ನೀವು ನಾಚಿಕೆಗಿಡುವುದಿಲ್ಲ, ಮಾನಭಂಗ ಪಡುವುದೇ ಇಲ್ಲ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಪ್ರೇರೆ. ಇಷ್ಟು ದಿನಮಾನಗಳೆಲ್ಲ ಎಷ್ಟೇ ಅವಮಾನ ಹೊಂದಿರ್ಬೋದು, ಎಷ್ಟೇ ಜನರು ನಮ್ಮನ್ನು ಅವಮಾನ ಪಡಿಸಿರ್ಬೋದು, ಆದ್ರೆ ಅಂತ ವಿಷಯಗಳೆಲ್ಲ ದೇವರು ನಮ್ಮಿಂದ ಬಿಡಿಸಿ ನಮ್ಮನ್ನು ಕಾಯ್ದು ಕಾಪಾಡ್ತೀನಿ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಪ್ರೀ. ಯುಗ ಯುಗಾಂತರಕ್ಕೂ ನೀವು ನಾಚಿಕೆ ಗೀಡುವುದಿಲ್ಲ, ಮಾನಭಂಗ ಪಡುವುದಿಲ್ಲ. ಇಷ್ಟು ದಿನಮಾನಗಳೆಲ್ಲ ನಿಮ್ಮ ಜೀವಿತದಲ್ಲಿ ನೀವು ನಾಚಿಕೆ ಗಿಟ್ಟಾರಾಗಿ ಜೀವಿಸಿರ್ಬೋದು, ಅನೇಕರ ಜನರ ಮುಂದೆ ನೀವು ಅವಮಾನ ಹೊಂದಿರ್ಬೋದು, ಅನೇಕರು ಆಳಂತ ಮಾತುಗಳನ್ನ ಆಡಿ ನಿಮ್ಮನ್ನು ಅವಮಾನ ಪಡಿಸಿರ್ಬೋದು, ಅನೇಕ ಜನರ ಮುಂದೆ ನೀವು ಮಾನಭಂಗ ಪಟ್ಟಿ ಆ ರೀತಿಯಾಗಿ ದುಃಖದಲ್ಲಿ ಜೀವಿಸಿರ್ಬೋದು ಪ್ರೇರೆ. ಆದ್ರೆ ಅಂತ ದಿನಗಳೆಲ್ಲ ದೇವರು ತೆಗಿತಾ ಇದ್ದಾರೆ ಪ್ರೇರೆ. ಹಲ್ಲೆಲೂಯ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ನಮ್ಗೆ ದೇವರು ವಾಗ್ದಾನ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಪ್ರೇರೆ. ನಾವು ಅನೇಕ ವಿಷಯಗಳಿಂದ ಅನೇಕ ದಿವಸವು ನಾವು ನಾಚಿಕೆಗೀಡರಾಗಿರ್ಬೋದು, ಅನೇಕ ಜನರ ಮುಂದೆ ನಾವು ನಾಚಿಕೆಗೀಟಾಗಿ ನಾವು ಜೀವಿಸಿರ್ಬೋದು. ಆದ್ರೆ ಅಂತ ಜನರ ಮುಂದೆ ನಮ್ಮನ್ನು ನಾಚಿಕೆ ಪಡುವಂಥದ್ದೇ ಇಲ್ಲ ಎಂಬುದಾಗಿ ಪ್ರೇರೆ. ಇಷ್ಟು ದಿನಮಾನಗಳೇ ನಾವು ಕೆಲಸ ಕಾರ್ಯಗಳಲ್ಲಿ, ಕುಟುಂಬ ವಿಷಯಗಳಲ್ಲಿ, ಕೋರ್ಟ್ ಕೇಸ್ ವಿಷಯಗಳಲ್ಲಿ, ಯಾವ ವಿಷಯದಲ್ಲಿ ನಾವು ನಾಚಿಕೆಗಿಟ್ಟರಾಗಿ ನಾವು ಜೀವಿಸಿದೋ ಪ್ರೇರೆ, ಅಂಥ ವಿಷಯಗಳಲ್ಲಿ ನಾವು ಭಯ ಪಡುವಂತ ಅವಸರವಿಲ್ಲ ಪ್ರೇರೆ. ಆ ಜನರ ಮುಂದೆ ದೇವರು ನಮಗೆ ಉನ್ನತ ಸ್ಥಳದಲ್ಲಿ ಇಡ್ತೀನಿ ಎಂಬುದಾಗಿ ಇಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರೇರೆ. ಮತ್ತು ಮಾನಭಂಗ ಪಡುವುದೇ ಇಲ್ಲ. ನಮ್ಮ ಜೀವಿತವನ್ನು ಯಾವ್ದಕ್ಕೆ ಬರಲ್ಲಂತ ನಮ್ಮ ಜೀವಿತವನ್ನು ಎಲ್ಲರೂ ನಮಗೆ ಕೀಳಾಗಿ ನೋಡುವಂತ ನಮ್ಮ ಪರಿಸ್ಥಿತಿ, ನಮ್ಮ ಜೀವಿತ ಯಾವ ರೀತಿಯಾಗಿ ಮಾನಭಂಗ ಪಡುವಂತ ನಮ್ಮ ಪರಿಸ್ಥಿತಿ ಎಲ್ಲ ದೇವರು ತೆಗೆದು ನಮಗೆ ಒಂದು ಒಳ್ಳೆ ರೀತಿಯಾಗಿ ಜೀವಿಸುವಂತೆ ದೇವರು ನಮಗೆ ಕೃಪೆ ಮಾಡ್ತಿದ್ದಾರೆ ಪ್ರೇರೆ. ಈ ಮುಂಜಾನೆ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಇಷ್ಟು ದಿನಮಾನಗಳು ನಮ್ಮ ಜೀವಿತವನ್ನು ಯಾವ ರೀತಿಯಾಗಿ ನಾವು ನಾಚಿಕೆ ಗಿಟ್ಟರಾಗಿ ಅವಮಾನ ಇಲ್ಲದಂತ ಹಾರಾಗಿ ನಾವು ಎಷ್ಟೇ ಒಂದು ದುಃಖದಲ್ಲಿ ಚಿಂತೆಯಲ್ಲಿ ನಾವು ಜೀವಿಸಿರ್ಬೋದು ಪ್ರೇರೆ. ಆದ್ರೆ ದೇವರು ಅಂತ ದಿನಗಳೆಲ್ಲ ತೆಗೆದು ದೇವರು ಆ ಜನರ ಮುಂದೆ ನಮ್ಮನ್ನು ಒಳ್ಳೆ ಆಶೀರ್ವಾದಕರವಾಗಿ ನಾವು ಜೀವಿಸುವಂತೆ ದೇವರು ಕೃಪೆ ಮಾಡ್ತಾ ಇದ್ದಾರೆ ಪ್ರೇರೆ. ಇನ್ನು ಮುಂದೆ ನೀವು ನಾಚಿಕೆ ಪಡುವಂತ ಅವಸರವಿಲ್ಲ, ನೀವು ಮಾನಭಂಗ ಪಡುವುದೇ ಇಲ್ಲ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರೇರೆ. ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ, ನಾವು ಧೈರ್ಯ ತಂದ್ಕೊಳ್ಳೋಣ. ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮ ಜೊತೆಲಿದ್ದಾರೆ, ಆತ ನಮ್ಮ ಸಹಾಯಕನಾಗಿದ್ದಾನೆ. ಪ್ರತಿಯೊಂದು ವಿಷಯದಲ್ಲಿ ಆತ ನಮ್ಮನ್ನು ನಡೆಸ್ತಾ ಇದ್ದಾರೆ ಎಂಬುದಾಗಿ ನಾವು ವಿಶ್ವಾಸ ಮಾಡಿ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮನ್ನು ಆತನ ಕೃಪೆಯಿಂದ ನಮ್ಮ ನಡೆಸುವಂತ ದೇವರಾಗಿದ್ದಾರೆ ಪ್ರೇರೆ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ತಂದೆ ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮವಿಶ್ವಾಸದಲ್ಲಿ ಪ್ರಾರ್ಥನೆ ಏಕೀಭವಿಸುವಾಗ ಪ್ರಭಾ ತಂದೆ ದೇವ್ರ ನಿಮ್ಮ ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ ತಂದೆ ದೇವ್ರ. ನೀವು ಯುಗಾಂತರಕ್ಕೂ ನೀವು ನಾಚಿಕೆ ಗೆಡುವುದೇ ಇಲ್ಲ, ಮಾನಭಂಗ ಪಡುವುದಿಲ್ಲ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ನಾವು ಯಾವಾಗ್ಲೂ ಪ್ರಭಾ ನಾಚಿಕೆ ಒಳಗಾಗುವಂತರಿಲ್ಲ ಪ್ರಭಾ, ಯಾವ ವಿಷಯ ನಾವು ಮಾನಭಂಗ ಪಡೋದಿಲ್ಲ ಪ್ರಭಾ. ಯಾಕಂದ್ರೆ ನೀವು ನಮಗೆ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ನೆರವೇರಿಸುವಂತ ದೇವರು ನೀವಾಗಿರು ಪ್ರಭಾ. ಎಷ್ಟು ಜನರ ಕುಟುಂಬದಲ್ಲಿ ತಂದೆ ಅವರ ಕುಟುಂಬದಲ್ಲಿ ಇದ್ದಂತ ಕಷ್ಟಗಳಿಂದ ಬಿಡುಗಡೆ ಮಾಡ್ರಿ,
ಕೋರ್ಟ್ ಕೇಸಿಂದ ಬಿಡುಗಡೆ ಮಾಡಿ ಅವ್ರ ಕೆಲಸಕ್ಕೆ ಕಾರ್ಯಿಲ್ಲ ಅಂತೇಳಿ ಎಷ್ಟೇ ಒಂದು ಭಯಂಕರ ಪರಿಸ್ಥಿತಿಯಲ್ಲಿ ಜೀವಿಸ್ತಿದ್ರು ಪ್ರಭಾ, ಅವ್ರ ಕೆಲಸಕ್ಕೆ ಕಾರ್ಯಗಳು ಒದಗಿಸಿಕೊಡ್ರು ಪ್ರಭಾ, ಹಣಕಾಸು ತೊಂದರೆಯಿಂದ ಬಿಡುಗಡೆ ಮಾಡಿ ಪ್ರಭಾ, ಕುಟುಂಬ ಸಮಸ್ಯೆಲಿದ್ದಂತ ಯಾವ್ಯಾವ ನಾಚಿಕೆ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಯಿಂದ ಬಿಡಿಸಿ ಪ್ರಭಾ, ಅವರು ಮಾನಭಂಗ ಪಡುವಂತ ಪ್ರತಿಯೊಂದು ಸಮಸ್ಯೆಯಿಂದ ಬಿಡಿಸಿ ಪ್ರಭಾ, ಅವ್ರಿಗೆಲ್ಲ ಒಳ್ಳೆ ರೀತಿಯಾಗಿ ಪ್ರಭಾ ನೀವು ಈ ವಾಗ್ದಾನ ಮುಖಾಂತರವಾಗಿ ಎಲ್ಲ ರೀತಿಗೆ ಆಶ್ವಸಿ ಬಲಪಡಿಸಪ್ಪ ತಂದೆ ದೇವ್ರೆ. ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಪ್ರಭಾ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ಎಲ್ಲಾ ರೀತಿಯಾಗಿ ನೀವೇ ಸಹಾಯಕನಾಗಿದ್ದು ನೀವೇ ನಡೆಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮಬಲ ಹೊಂದ್ಕೊಂಡು ಸಂತೋಷವುಳ್ಳವರಾಗಿದ್ರು ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಮತ್ತು ನೀವು ಹೊಂದ್ಕೊಂಡಿರುವಂತ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ಮತ್ತು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರಿಯರೇ. ಮತ್ತು ಹೊಸಬ್ರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೂ ಪ್ರತಿದಿನ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡುವಂತ ದೇವ್ರ ಪ್ರಿಯರೇ. ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ಆಶ್ವಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸಲಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.